A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕನ್ನಡ ವೇದಿಕೆ ರಾಜ್ಯ ಘಟಕ ಕೀರ್ತಿ ಯುವತ ಮಹಿಳಾ ಮಂಡಳಿ ಮೈಸೂರು ಇವರ ಸಂಯುಕ್ತ ರಾಷ್ಟ್ರದಲ್ಲಿ ಬಹಳ ವಿಶೇಷವಾಗಿ ಇವತ್ತೊಂದು ದಿವಸ ದೇಗುಲದಲ್ಲಿ ಸಂಕ್ರಾಂತಿ ಕವಿಗೋಷ್ಠಿ 2026 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಕವಿಗಳಿಗೂ ಹಾಗೂ ಎಲ್ಲ ಬಂದಿರತಕ್ಕಂಥ ಗೌರವಾನ್ವಿತ ಗಣ್ಯರಿಗೆ ಮೊದಲು ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಬಹಳ ವಿಶೇಷವಾಗಿ ಕೊಲ್ಲಾಪುರದಮ್ಮನವರ ದೇವಾಲಯ ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ಬಹಳ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಮಂಗಳವಾಗಿ ಎಲ್ಲೂ ಸಹ ಸಂಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಪೋತೇರ್ ಮಹಾದೇವರವರು ಇಡೀ ರಾಜ್ಯದಲ್ಲಿ ಎಲ್ಲರೂ ಸಂತೋಷವಾಗಿರಬೇಕು, ಹೊಸ ವರ್ಷದಲ್ಲಿ ಅದು ನಮ್ಮ ಹಬ್ಬ ಅಲ್ಲ, ಅದು ಕ್ಯಾಲೆಂಡರ್ ಡೇ ಅಂತಿದ್ರು. ಆಯಿತು, ಕ್ಯಾಲೆಂಡರ್ 4 ದಿವಸ ಆಗಲಿ ಅಂತ ಕಳೆದು 10ನೇ ತಾರೀಕು ಅಂತ ತಡೆದು ಇವತ್ತು 10ನೇ ತಾರೀಕು, ಇನ್ನು 7 ದಿವಸ ಹಬ್ಬ ಇದೆ. ಅಡ್ವಾನ್ಸ್ ಆಗಿ ಹಬ್ಬದ ದಿವಸ ಕಾರ್ಯಕ್ರಮ ಮಾಡಿದರೆ ಜನ ಸೇರುವುದಿಲ್ಲ, ಎಲ್ಲ ಅವರು ಮನೆಯಲ್ಲಿ ಸಡಗರದಲ್ಲಿ ಇರ್ತಾರೆ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ವಿಶೇಷವಾಗಿ ಈ ಒಂದು ದೇವಾಲಯದ ಆವರಣದಲ್ಲಿ ಸಂಕ್ರಾಂತಿ ಅಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಉತ್ತರಾಯಣ ಸೂರ್ಯ ಪಥ ಸಂಚಲನ ಮಾಡ್ತಕ್ಕಂಥದ್ದು, ಅವ್ರ ದಿಕ್ಕನ್ನು ಬದಲಿಸ್ತಕ್ಕಂಥದ್ದು, ಆ ಸೂರ್ಯನ ಕಿರಣ ಬೀಳತಕ್ಕಂಥದ್ದು ಅವತ್ತು ಈಶ್ವರ ಲಿಂಗದ ಮೇಲೆ ನೇರವಾಗಿ ಬೀಳುವಂತಹ ಅನೇಕ ದೇವಾಲಯಗಳು ಈ ದೇಶದಲ್ಲಿ ನೋಡಿದ್ದೀವಿ. ಅದರಲ್ಲಿ ನಮ್ಮ ಮೈಸೂರು ಜಿಲ್ಲೆ ಕೆ ನಗರದ ಹಕ್ಕೇಶ್ವರ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಅವತ್ತೊಂದು ದಿವಸ ನಾನು ನೋಡಿದ್ದೀನಿ. ಸಂಕ್ರಾಂತಿ ದಿವಸ ಬೆಳಗಿನ ಸೂರ್ಯನ ಕಿರಣ ವರ್ಷ ಪೂರ್ತಿ ಬೀಳದೆ ಇರೋದು ಆ ಲಿಂಗದ ಮೇಲೆ ಕಿರಣ ಬೀಳತಕ್ಕಂಥದ್ದು ಬಹಳ ವಿಶೇಷ. ಇದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿದೆ. ದೇಶದ ಅನೇಕ ದೇವಾಲಯಗಳು ಇದು ಸಂಕ್ರಾಂತಿಯ ವಿಶೇಷ ಅಂತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರು, ಸಮಾಜದ ಚಿಂತಕರಾದ ಸನ್ಮಾನ್ಯ ಗೌರವಂತ ಆರ್ ಮುನಿರಾಜುರವರೇ, ಹಾಗೆ ಕಸ್ತೂರಿ ಸರಿಗರಣ ವೇದಿಕೆಯ ಸಾವಿರಾರು ಕಾರ್ಯಕ್ರಮ. ವರ್ಷಕ್ಕೆ ಎಷ್ಟು ದಿವಸ ಮೇಡಮ್? ವರ್ಷಕ್ಕೆ ಎಷ್ಟು ದಿವಸ? ಪೋತೇರ್ ಮಹಾದೇವರು 500ಕ್ಕೂ ಹೆಚ್ಚು ಕಾರ್ಯಕ್ರಮವನ್ನು ಮಾಡ್ತಾರೆ. ದಿನಕ್ಕೊಂದಲ್ಲ, ದಿನಕ್ಕೆ 2, 3 ದಿವಸಕ್ಕೆ 2, 5 ದಿವಸಕ್ಕೆ 2, ಹಿಂಗೆ ಲೆಕ್ಕ ಹಾಕೊಂಡು ನನ್ನ ಕರ್ಕೊಂಡು ಹಾವೇರಿಗೆ ಹೋದ್ರು. ಅಲ್ಲಿಂದ ಬಾಗಲಕೋಟೆ ಆಯಿತು, ಅಲ್ಲಿಂದ ಚಿತ್ರದುರ್ಗ ಆಯಿತು, ಮೈಸೂರು ಆಯಿತು, ಮಂಡ್ಯ ಆಯಿತು, ಹಾಸನ ಆಯಿತು, ಹೀಗೆ ರಾಜ್ಯದ ಉದ್ದಗಲಕ್ಕೂ ಕಸ್ತೂರಿ ಸಿರಿಗರಣ ವೇದಿಕೆಯಿಂದ ಕನ್ನಡದ ಕಂಪನ್ನ ಜಾಗೃತಿ ಮೂಡಿಸಬೇಕು, ಮಹಿಳೆಯರಿಗೆ ಗೌರವವನ್ನು ಕೊಡಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ವಂಚಿತರಾದಂತಹ ಅನೇಕ ಮಹನೀಯರನ್ನು ಗುರುತು ಮಾಡಿ ಕವಿಗಳಿಗೆ ನಾವು ಗೌರವವನ್ನು ಕೊಡಬೇಕು. ಅವರ ಮನಸ್ಸಲ್ಲಿ ಆಸೆ ಇರ್ತದೆ, ನಾನು ಪ್ರಶಸ್ತಿ ತಗೋಬೇಕು ಅಂತ. ಅವರ ಸರ್ಕಾರದ ಬರೀ 62 ಜನ 32 ಜನ ಅಂತಾರೆ. ಆದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ಪಾರ್ಟಿಸಿಪೇಟ್ ಮಾಡ್ತಕ್ಕಂತಹ ವ್ಯಕ್ತಿಗಳು, ಶಕ್ತಿಗಳು ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ಹಕ್ಕುಗಳನ್ನು ಉಲ್ಲಂಘನೆ ಮಾಡಬಾರ್ದು, ಅವ್ರ ಮನಸ್ಸನ್ನ ಸಮಾಧಾನ ಪಡಿಸಬೇಕು, ಅವ್ರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪೋತೇರ್ ಮಹಾದೇವರು ಇಡೀ ರಾಜ್ಯಾದ್ಯಂತ ಮಹಿಳೆಯರಿಗೆ 12ನೇ ಶತಮಾನದಲ್ಲಿ ಬಸವಣ್ಣನಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಆ ಮಹಿಳೆಯರ ಮುಂದಕ್ಕೆ ತಂದ್ರು. ಹಂಗೆ ಹೆಚ್ಚು ಗಮನವನ್ನು ಮಹಿಳೆಯರಿಗೆ ಕೊಡೋದ್ರ ಮುಖಾಂತರ ಒಂದು ಗೌರವವನ್ನು ಕೊಡುವಂಥದ್ದು, ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇಂಥ ಮಹಾದೇವರಿಗೆ ಮತ್ತೊಮ್ಮೆ ಗೌರವ ಸಲ್ಲಿಸ್ತಾರೆ. ಹಾಗೆ ಸಂಕ್ರಾಂತಿಯನ್ನು ಕುರಿತು ಬಹಳ ಹಿರಿಯ ಪ್ರಸಿದ್ಧ ಸಾಹಿತಿಗಳು, ಬೆಂಗಳೂರಿನವರಾದಂಥ ಕೆ ಪುರದ ಡಾಕ್ಟರ್ ಯಲ್ಲಪ್ಪ ರಾಘವೇಂದ್ರ ಅವರು ಸಹ ದೇವಸ್ಥಾನ. ಹಾಗೆ ಬಹಳ ವಿಶೇಷವಾಗಿ ನಮ್ಮ DYSP ಸಾಹೇಬರು ಮಂಡ್ಯದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರು, ಆಮೇಲೆ DYSP ಅವರಾಗಿ ಒಳ್ಳೆ ಪೊಲೀಸ್ ಇಲಾಖೆಯಲ್ಲಿ ಬಹಳ ದಕ್ಷ ಅಧಿಕಾರಿಯಾಗಿ ಅವರು ಅಧಿಕಾರದ ಜೊತೆಗೆ ಬಹಳ ಮಾನ್ಯತೆ ಇಟ್ಕೊಂಡಿದ್ರು. ನಾನು ಖಂಡಿತ ನೋಡಿರ್ತಕ್ಕಂಥದ್ದು ಹಲವಾರು ಪ್ರಕರಣಗಳನ್ನು ಅವರು ಮಂಡ್ಯದಲ್ಲಿ ಅವ್ರ ಅಧಿಕಾರವನ್ನು ಮಾಡುವ ಯಾವ್ದಾದ್ರು ಸಮಸ್ಯೆಗೆ ಹೋದ್ರೆ ಆಯ್ತು ಅಲ್ಲ, ನೀವೇ ಕೂತ್ಕೊಂಡು ಬನ್ನಿ, ತೀರ್ಮಾನ ಮಾಡೋಣ, ಯಾಕೆ ನ್ಯಾಯಾಲಯಕ್ಕೆಲ್ಲ ಓಡಾಡೋದು ಅಂತ ಹೇಳಿ ಬಹಳ ಅಲ್ಲೇ ಪಂಚಾಯತಿಯನ್ನು ಮಾಡಿ ಜನ ಇಬ್ಬರಿಗೂ ಸಹ ನ್ಯಾಯ ಕೊಡಿಸುವಂಥ ಕೆಲಸವನ್ನ ನಮ್ಮ ಶಿವಬಸಪ್ಪನವರು ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ನಾಟಕಕಾರರು, ಒಳ್ಳೆ ಭೀಮ, ದುರ್ಯೋಧನ, ದುಶ್ಯಾಸನ, ಈಗ ಅನೇಕ ರಂಗ ಪ್ರವೇಶವನ್ನು ಮಾಡಿ ಸಾಕಷ್ಟು ಕಲಾ ಪೋಷಕರಾಗಿ ಸಾಕಷ್ಟು ನಾಟಕಗಳಲ್ಲಿ ಅಭಿನಯವನ್ನು ಸಹ ಮಾಡಿದ್ದಾರೆ. ಈಗಲೂ ಸಹ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಹಾಗೆ ಸಾಹಿತಿಗಳು ಶರಣ ಪರಂಪರೆಯ ಬಸವಣ್ಣವ್ರ ಬಗ್ಗೆ, ಅಕ್ಕ ಮಹಾದೇವರ ಬಗ್ಗೆ ನೂರಾರು ವಚನಗಳನ್ನು ನಿರಂತರವಾಗಿ ಹೇಳಿ 12ನೇ ಶತಮಾನದ ಬಸವಣ್ಣವರು ಹೇಗೆ ಅನುಭವ ಮಂಟಪದಲ್ಲಿ ಹೇಳ್ತಿದ್ರು ಆ ರೀತಿ ಹೇಳುವಂಥ ಸನ್ಮಾನ್ಯ ಗೌರವಾನ್ವಿತ ಶಿವಬಸಪ್ಪನವರೇ. ಹಾಗೆ ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ಕೀರ್ತಿ ಯುವತ ಮಹಿಳಾ ಮಂಡಳಿಯ ಅಧ್ಯಕ್ಷರು, ಕಸ್ತೂರಿ ಸಿರಿಗರಣ ವೇದಿಕೆ ಮೈಸೂರು ಘಟಕದ ಮಹಿಳಾಧ್ಯಕ್ಷರಾದ ಮಂಜುಳಾ ರಮೇಶ್ ಅವರೇ, ಹಾಗೆ ಕುವೆಂಪು ಶ್ರೀ ಪ್ರಶಸ್ತಿ ಪುರಸ್ಕಾರವನ್ನು ಪಡೆಯಲಿಕ್ಕೆ ಆಗಮಿಸಿರ್ತಕ್ಕಂಥ KB ಪಾಪಣ್ಣರವರೇ, ಹಾಗೆ ಚೋಲಮ್ಮ ಪೂರ್ಣ ಪ್ರಚಾರ ಅವರು,
ಅವರು ಸಹ ನಮ್ಮ ಮಂಡ್ಯ ನಗರದಲ್ಲಿ ಒಂದು ರುದ್ರಾಶ್ರಮದಲ್ಲಿ 100 ಜನಕ್ಕೆ ಊಟ ಮಾಡೋದು ತಟ್ಟೆ ಇರಲಿಲ್ಲ. ಮೇಡಮ್ ಅವ್ರ ಗಮನಕ್ಕೆ ಬಂದ ತಕ್ಷಣ ಅವ್ರಿಗೆ 100 ತಟ್ಟೆಗಳು ಲೋಟವನ್ನು ಕೊಡಿಸುವಂಥ ಕೆಲಸ ನಮ್ಮ ಪೂರ್ಣಚಂದ್ರ ಅವರೇ. ಹಾಗೆ ಯದುಗಿರಿ ಗೋಪಾಲನ್ ಅವರು ಬಹಳ ವಿಶೇಷ. ಅವರು ಚಿತ್ರರಂಗದಲ್ಲಿ ಇರ್ಬೇಕಾಯ್ತು, ಬಹಳ ರಾಷ್ಟ್ರ ಮಟ್ಟದಲ್ಲಿ ಆದ್ರೂ ಅವರು ನೋಡಿ, ಅವರು ವಯಸ್ಸಿಗೆ ಯಾವುದೇ ಸಾಲದ ಸಂಕೋಚ ಇದೆ. ಬಹಳ ಸಂತೋಷವಾಗಿ ಏಕಪಾತ್ರ ಗಂಡಸರಾಗ್ಬೋದು, ಹೆಂಗಸರಾಗ್ಬೋದು, ಮಕ್ಕಳಾಗ್ಬೋದು ಏಕಪಾತ್ರ ಮಾಡೋ ಮುಖಾಂತರ ನಮ್ಮ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಈ ಭಾಗದ ಎಲ್ಲ ಕಡೆ ಸಂಚಾರವನ್ನು ಮಾಡಿರ್ತಕ್ಕಂಥ ಯದುಗಿರಿ ಗೋಪಾಲ್ ಅವರೇ, ಕೋಬ್ಲಾರ್ ಅವರೇ, ಹಾಗೆ ಮಂಜುಳಾ ದೊಡ್ಡಮನಿರವರೇ, ಹಾಗೆ ಅವರು ಸಹ ರಾಣಿಬೆನ್ನೂರು ಮೇಡಮ್ ಬಹಳ ವಿಶೇಷವಾಗಿ ಆ ಭಾಗದಲ್ಲೂ ನಮ್ಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಇವತ್ತು ಪ್ರಶಸ್ತಿಯನ್ನು ಕೊಡುವಂಥ ಸಂದರ್ಭ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಿರಿಯ ಸಾಹಿತಿಗಳಾದಂಥ ಸಿದ್ಧಸ್ವಾಮಿರವರೇ, ಹಾಗೆ ನಮ್ಮ ಯಶೋಧ ರಾಮಕೃಷ್ಣರವರೇ, ಹಾಗೆ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಹಾಗೆ ವಕೀಲರಾದಂಥ ಸತೀಶ್ ರಾಜವರು ಅಧ್ಯಕ್ಷರು, ರಾಜಕ್ಷತ್ರಿಯ ಸಹೋದರ ಸಂಘದ ಮುಖ್ಯಸ್ಥರು, ವಾಲಿ ಅಧ್ಯಕ್ಷರು, ಈಗ ಸಮಾಜ ಚಿಂತಕರು, ಹಾಗೆ ಸತೀಶ್ ರಾಜರವರೇ, ಹಾಗೆ ನಮ್ಮ ಸಹೋದ್ಯೋಗಿ ವಕೀಲರಾದಂಥ ಮಾದೇಸ್ವಾಮಿರವರೇ, ನಮ್ಮ ವಕೀಲರಾದಂಥ ಶಮಾರವರು, ಅವರು ಒಂಥರ ಬಹಳ ಶ್ರಮ ಪಡ್ತಾ ಇರೋದೆ ಶಮಾರವರು. ಅವರು ಬಹಳ ಕನ್ನಡವನ್ನು ಬಹಳ ಸ್ಪಷ್ಟವಾಗಿ ಚೆನ್ನಾಗಿ, ಅವರು ವಕೀಲರು, ಅವರು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಹಾಗೆ ನಮ್ಮ ಕಸ್ತೂರಿ ಸಂಗೀಕರಣ ವೇದಿಕೆಯ ನಮ್ಮ ಶ್ರೀನಿವಾಸ ರಾಜುರವರೇ, ಹಾಗೆ ಓಂಕಾರ ನೀನಾ ತಂಡದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಮಹಿಳಾ ಮುಖಂಡರೇ, ಹಾಗೆ ನಮ್ಮ ಕಸ್ತೂರಿ ಸಂಗೀಕರಣ ವೇದಿಕೆಯ ಪತ್ರಿಕಾ ಕಾರ್ಯದರ್ಶಿಗಳಾದಂತಹ ನಮ್ಮ ಗುತ್ತಲು ನವೀನ್ ರವರೇ, ಹಾಗೆ ವೇದಿಕೆ ಇರ್ತಕ್ಕಂಥ ಎಲ್ಲ ಕವಿ ಮಿತ್ರರೇ, ಬಹಳ ವಿಶೇಷವಾಗಿ ನಾವು ಶೃಂಗಾರವನ್ನು ಮಾಡಿ ಅಥವಾ ಅಲಂಕಾರ ಮಾಡಿ ಆ ವರ್ಷ ಪೂರ ಗೌಸ್ ಕಟ್ಟಿ, ನೀವು ಹೆಂಗೆ ಇದು ಮಾಸ್ಕ್ ಇವೆಲ್ಲ ದಾರ ಕಟ್ಕೊಂಡು ಹಾಕೋ ಕಾಲುಗಳಿಗೆಲ್ಲ ಕಪ್ಪು ದಾರ ಅಲ್ವಾ, ಕಪ್ಪು ದಾರವನ್ನು ಕಟ್ಟಿ ಕಣ್ಣೆ ಸಾಗದಿರೋದು ಒಂದ್ ಕಡೆ, ಇನ್ನೊಂದ್ ಕಡೆ ಶೃಂಗಾರವಾಗಿ ಕಾಣಲಿ ಎಲ್ಲ ಬಿಳಿ ಹಸುಗಳು ಇರ್ತವೆ, ಅದಕ್ಕೆ ಹಾಕಿದ್ರೆ ಗೌಸನ್ನು ಹಾಕುವಂಥದ್ದು, ಎಲ್ಲ ಮೇಲೆ ಗೌಸ್ ಹಾಕುವಂಥದ್ದು, ಕೊಂಬನ ಹೊಡೆದು ಚೆನ್ನಾಗಿ ಕಟ್ಟುವಂಥದ್ದು, ಅದಕ್ಕೆ ಅಲಂಕಾರವನ್ನು ಮಾಡಿ ಶೃಂಗಾರ ಮಾಡಿ ಅದನ್ನ ವರ್ಷ ಪೂರ್ತ ಹೊಡೆಯೋದು. ಅವತ್ತೊಂದು ದಿವಸ ಶೃಂಗಾರ ಮಾಡ್ಬಿಟ್ಟು ಹಂಗಾಗಿ ಪ್ರಾಣಿಗಳಲ್ಲೂ ದೈವೇ ಧರ್ಮದ ಸಕಲ ಪ್ರಾಣಿಗಳಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ದಯ ಇರಬೇಕು ಅಂತ ಹೇಳುದು. ಎಲ್ಲಿ ಇವತ್ತು ಆಯ್ತಾ ಇಲ್ಲ ಆ ಪ್ರಾಣಿ ಪಕ್ಷಿಗಳ ಅದು ಬೇರೆ ಸಬ್ಜೆಕ್ಟ್. ಸರ್ಕಾರಿ ಬಸ್ಸಲ್ಲಿ ಬರೋದಾರೆ ಪ್ರಾಣಿಗಳ ಮೇಲೆ ದಯೆ ಇರಲಿ, ಪ್ರಾಣಿಗಳಿಗೆ ಅಷ್ಟೇ, ಮನುಷ್ಯರ ಮೇಲಿಲ್ಲ. ನಿಮ್ಗೆ ಆಕ್ಸಿಡೆಂಟ್ ಆದ್ರೆ ನೀವು ಕೇಳಂಗಿಲ್ಲ. ಪ್ರಾಣಿಗಳ ಮೇಲೆ ದಯೆ ಇರಲಿ, ಅದೇ ಬಸ್ಸು ಪ್ರಾಣಿ ಕುದಿಸ್ಕೊಂಡು ಹಂಗಾಗಿ ಪ್ರತಿಯೊಬ್ಬರು ಸಹ ಮಾನವೀಯತೆ ಇಟ್ಕೋಬೇಕು. ಯಾವುದೇ ವಿಷಯ ಆಗಲಿ, ಯಾವುದೇ ವೃತ್ತಿ ಆಗಿರಲಿ, ನಮ್ಮ ಬದುಕಲ್ಲಿ ಮಾನವೀಯತೆ ಇಟ್ಕೊಂಡು ಕಾಯಕದಿಂದ ಕೈಲಾಸ ಕಾಣು ಅಂತೇಳಿ ನಾವು ಇವತ್ತು ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಸಂಕ್ರಾಂತಿಯ ಸಂಭ್ರಮವನ್ನು ಅದು ಕವಿಗಳಲ್ಲಿ ತಾವೆಲ್ಲ ಈ ಒಂದು ವಚನ ಕವನಗಳನ್ನು ಈಗೆಲ್ಲ ಹೇಳುವಂಥ ಸಂದರ್ಭ. ಅವೆಲ್ಲ ಒಂದೊಂದು ಕವನದಲ್ಲಿ, ಒಂದೊಂದು ಕವಿತೆಯಲ್ಲಿ, ಒಂದೊಂದು ಸಾಹಿತ್ಯದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಯಾರೋ ಒಂದು ಸಾಹಿತ್ಯ ಅವರು ಪ್ರಶಸ್ತಿ ಪುರಸ್ಕೃತರು ಹೇಳ್ತಾ ಇದ್ರು, ನನಗೆ ಹೆಂಡತಿ ಸತ್ತೋದ್ರು, ಮಕ್ಕಳು ಸತ್ತೋದ್ರು, ಜೀವನದಲ್ಲಿ ಯಾರೂ ಇಲ್ಲ, ನಾನು ಇನ್ನೇನಾದ್ರು ವಿಷಪ್ರಾಶನ ಮಾಡಿ ಜೀವನ ಕಳೆದು ಬಿಡ್ಬೇಕಪ್ಪ, ಯಾರು ಇಲ್ಲ ಅಂತೇಳಿ ಇನ್ನೇನು ತಗೊಳ್ಳೋ ಸಾಧ್ಯ. ಯಾರೋ ಪೋಸ್ಟ್ ಮ್ಯಾನ್ ಬಂದು ಪೋಸ್ಟ್ ಅಂತಾನೆ, ಏನು ಸಾವಿನ ಕಾಲದಲ್ಲೂ ಯಾರೋ ಪೋಸ್ಟ್ ಅಂತಾನಲ್ಲ, ಇನ್ನೇನು ನಿಮಗೆ ಕೊಡ್ತಾಯಿಲ್ಲ ಪೋಸ್ಟ್ ಮಾಡಿದೆ. ಯಾವುದೋ ಬಾಲ್ಯದ ಗೆಳೆಯ ನಮ್ಮ ಶಿವಬಸಪ್ಪ ಸಾಹೇಬರು, ಏನೇ ಚೆನ್ನಾಗಿದೆಯಾ, ಬರ್ತಾ ಇದ್ದೀನಿ, ನಿಮಗೆ ಬೇಕಾ ತಿನಿಸು ಎಲ್ಲ ತಗೊಂಡು ಬರ್ತಾ ಇದ್ದೀನಿ, ನಾಳೆ ಬರ್ತೀನಿ, ಇಂಥ ತಾರೀಕು ಬರ್ತೀನಿ ಅಂತ ಒಂದು ಲೆಟ್ರಲ್ಲಿ ಬಂದಿರ್ತಾರೆ. ಅವನಿಗೆ ಖುಷಿ ಆಗೋಗ್ತದೆ, ನನ್ನ ಗೆಳೆಯನಿಗೋಸ್ಕರ ನಾನು ಬದುಕಬೇಕು, ಇನ್ನೊಂದು ನಿಮಿಷ, ಒಂದು ಕ್ಷಣ ಆಗಿದೆ, ನಾನು ವಿಷಪ್ರಾಶನ ತಗೊಂಡ್ಬಿಡುವೆ ಅಂತ ಹೇಳಿ ಅವರು ಅವ್ರ ಸ್ನೇಹಿತರ ಬಂದ ತಕ್ಷಣ ಅದಾದ ನಂತರ ದೊಡ್ಡ ಕವಿಗಳಾಗಿ ಈ ಸಮಾಜವನ್ನು ಕಟ್ಟುವಂತಹ ಲಕ್ಷಾಂತರ ಜನಕ್ಕೆ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಒಂದು ಕವನಗಳನ್ನು ಬಂತು. ಯಾಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನೀನು ಒಲಿದರೆ ಕೊರಡು ಕೊನೋದಯ್ಯ, ನೀನು ಒಲಿದರೆ ಬರಡು ಬಹುದಯ್ಯ, ನೀನು ಒಲಿದರೆ ಸಕಲ ಪದಾರ್ಥಗಳನ್ನು ಇಪ್ಪತ್ತು ಕೂಡಲ ಸಂಗಮ ದೇವ ಅಂತ. ಎಂತ ಒಳಗೋಗಿರೋ ಮರನುವೆ ಭಗವಂತ ಏನು ಸಾಕಷ್ಟು ಜನ ಕೂತಿರ್ತಾರೆ, ಕೃಷ್ಣ ಕೃಷ್ಣ ಅಂತಾರೆ, ಕೃಷ್ಣ ತಿರುಗಿ ನೋಡುದಿಲ್ಲ. ಹಿಂದೆ ಕನಕದಾಸರು ಏನು ಶಿವ ಅಂತ ಕೃಷ್ಣ ಕೃಷ್ಣ ನೋಡಿ ಆ ಕಡೆ ಕೃಷ್ಣ ಪರಮಾತ್ಮ, ನಾವು ದೇವತಾಗ ಬಂದು ದೇವ್ರ ಹೊರ ಕೊಡೋದು, ದೇವರೇ ತಿರ್ಕೊಬಿಡ್ತು ಅಂತಕ್ಕಂಥ ಇತಿಹಾಸವನ್ನ ನಾವು ಈ ನಾಡಿನಲ್ಲಿ ನೋಡಿದ್ವಿ. ಕನಕನ ಕಿಂಡಿ ಆಗೋಯ್ತು, ಕಿಂಡಿ ಆಗೋ ಹಿಂದೆ ಕನಕದಾಸರು ಇದೇ ದೇವಸ್ಥಾನ ಹಿಂದೆ ನಿಂತಿದ್ರು, ಕನಕದಾಸರಿಗೆ ಕಾಣ್ಬಿಡ್ತು.
ದರ್ಶನ ಆಗಿಲ್ಲ, ಆ ಕಡೆ ದರ್ಶನ ಆಯ್ತು. ಭಕ್ತಿ ಅಂತಕ್ಕಂಥದ್ದು ಇರ್ಬೇಕು. ಬೇಡ್ರ ಕಣ್ಣಪ್ಪನ ಕತೆ ನೋಡಿದ್ದೀನಿ. ಭಕ್ತ ಕುಂಬಾರ ಏನು ಮಡಿಕೆ ಮಾಡುವಾಗ ಅವರು ಮಾತಾಡೋ ಬರೀ ಸಂಕ್ರಾಂತಿಲಿ ಒಳ್ಳೆ ಮಾತಾಡೋದು ಸಾಕ, ವರ್ಷ ಪೂರ್ತಿ ಮಾತಾಡೋದು ಸಾಕ, ಅಂತ ಮಾತಾಡೋದು. ಸರ್ ವಿಶ್ವೇಶ್ವರಯ್ಯನವ್ರು ಹೆಂಗ್ ಮಾತಾಡೋದು, ಅಂಬೇಡ್ಕರ್ ಅವ್ರು ಹೆಂಗ್ ಮಾತಾಡೋದು, ಮಹಾತ್ಮ ಗಾಂಧೀಜಿಯವ್ರು ಹೆಂಗ್ ಮಾತಾಡೋದು, ಎಂತೆಂಥ ಮಹನೀಯರು ಈ ನಾಡು ಕಟ್ಟಂಥವ್ರು, ಸ್ವಾತಂತ್ರ್ಯ ತಂದು ಕೊಟ್ಟಂಥವ್ರು, ನಮಗೆಲ್ಲ ಜಗತ್ತಿನ ಪ್ರಪ್ರಥಮ ಕವಿಯತ್ರಿ ಅಕ್ಕ ಮಹಾದೇವರು ಹೆಂಗೆ ಮಾತಾಡೋದು, ಏನ ಚೆನ್ನ ಮಲ್ಲಿಕಾರ್ಜುನನೇ ನನ್ನ ದೇವರು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅವ್ರನ್ನ ನೋಡಿ ಕೌಶಿಕ ಮಹಾರಾಜ ಅವರು ಬಂದು ಏನಿಷ್ಟು ಸೌಂದರ್ಯವಾಗಿದ್ದೀರಿ, ನಿಮ್ಗೆ ಅಷ್ಟು ಎತ್ತರವಾಗಿ ನಾನು ನಿಮಗೆ ಇಡೀ ಜಗತ್ತನ್ನೇ ಬರ್ಕೊಡ್ತೀನಿ, ಆಸ್ತಿಯನ್ನು ಬರ್ಕೊಡ್ತೀನಿ, ಬನ್ನಿ ನನ್ನ ಮದುವೆ ಆಗಿ ಅಂತ ಕೌಶಿಕ ಮಹಾರಾಜ ಅವತ್ತು ಅನುಭವ ಮಂಟಪ ಸಂದರ್ಭ ಕೇಳಿದಾಗ ಅಕ್ಕ ಮಹಾದೇವಿ ಇನ್ನೊಬ್ಬರಿಗೆ ನಾನು ಲೌಕಿಕ ಸುಖವನ್ನು ಕೊಡ್ತೀನಿ, ಇನ್ನೊಬ್ಬರಿಗೆ ನಾನು ಇಡೀ ಜಗತ್ತಿಗೆ ವಚನಗಳನ್ನು ಬರೆಯೋದ್ರ ಮುಖಾಂತರ ಚೆನ್ನ ಮಲ್ಲಿಕಾರ್ಜುನ ನನ್ನ ದೇವರು ಅಂತೇಳಿ, ಆ ದೇವರನ್ನೇ ನನ್ನ ದೇವರು ಅಂತೇಳಿ ಇಡೀ ಜಗತ್ತಿಗೆ ಲಕ್ಷಾಂತರ ವಚನಗಳನ್ನ ಮಾಡೋದು ಜಗತ್ತಿನ ಪ್ರಪ್ರಥಮ ಕವಿಯತ್ರಿ ಅಕ್ಕ ಮಹಾದೇವರಾದರು. ಹಂಗಾಗಿ ಬಸವಣ್ಣವರು ಒಂದು ಕಡೆ ನುಡಿದರೆ ಮುತ್ತಿನ ಆರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದಿರಬೇಕು ಅಂತಕ್ಕಂಥದ್ದು. ಹೇಗೆ ನಾವು ಎಳ್ಳು ಬೆಲ್ಲ ತಿನ್ನು ಒಳ್ಳೆ ಮಾತಾಡು ಅಂತ ಹೇಳ್ತೀವೋ ಹಾಗೆ ಅವತ್ತೇ ಅವರು ನುಡಿದರೆ ಮುತ್ತಿನ ಆರದಂತಿರಬೇಕು, ಪ್ರತಿಯೊಬ್ರು ಮಾತಾಡಿದ್ರೆ ಅದು ಒಳ್ಳೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ಯಾರಿಗೂ ಸಹ ಹರ್ಟ್ ಆಗಬಾರ್ದು, ಯಾವುದೇ ಶಬ್ದ ಆಗಲಿ ಹರ್ಟ್ ಆಗಬಾರ್ದು ಅಂತಕ್ಕಂಥ ಮಾತನ್ನು ಅವತ್ತು 12ನೇ ಶತಮಾನ 850 ವರ್ಷಗಳ ಹಿಂದೆನೇ ಹೇಳಿದ್ರು. ಇದೆಲ್ಲ ನುಡಿಗಳು ಯಾಕಪ್ಪ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ, ಎಳ್ಳು ಬೆಲ್ಲ ತಿಂತಕ್ಕಂಥದ್ದು ಅದೊಂದು ಸಾಂಕೇತಿಕ, ಅದು ನಿರಂತರವಾಗಿ ನಮ್ಮ ಲೈಫ್ ಟೈಮ್ ಜೀವನ ಇರುವವರೆಗೂ ಸಹ ನಾವು ಸಂತೋಷವಾಗಿ ಮಾತಾಡಬೇಕು. ನಮ್ಮ ಹಕ್ಕುಗಳು ಉಲ್ಲಂಘನೆ ಆಗ್ಬಾರ್ದು. ನಮ್ಮ ಸ್ನೇಹಿತರಾಗ್ಬೋದು, ಸಮಾಜದ ಯಾವುದೇ ಜಾತಿ ಧರ್ಮ ಬಡವ ಶ್ರೀಮಂತ ಮೇಲು ಕೀಳು ಯಾರೇ ಆಗಿರಲಿ, ಯಾರಿಗೂ ಸ್ವಲ್ಪ ಹರ್ಟ್ ಆಗದೇ ಇರೋ ರೀತಿಯಲ್ಲಿ, ನೋವಾಗದೇ ಇರೋ ರೀತಿಯಲ್ಲಿ ಪ್ರೀತಿಯಾಗಿ ಕಾಣುವಂಥದ್ದು ನಮ್ಮ ಒಬ್ಬ ಮನುಷ್ಯನ ಕರ್ತವ್ಯ ಆಗಿದೆ. ಹಾಗಾಗಿ ಯಾವುದೇ ಧಾರ್ಮಿಕ ಹಬ್ಬಗಳಾಗಲಿ ಪ್ರತಿಯೊಂದು ಸಹ ಹೇಳೋದು ಅದನ್ನೇ ಅಲ್ವಾ. ಹಾಗಾಗಿ ಸಂಕ್ರಾಂತಿ ಸಂಭ್ರಮ ಅಂತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ. ಅದರಲ್ಲೂ ಸಹ ಧಾರ್ಮಿಕವಾಗಿ ಗಾಳಿಪಟ ಆಡಿಸ್ತಕ್ಕಂಥದ್ದು, ಆ ಪೊಂಗಲನ್ನು ಮಾಡ್ತಕ್ಕಂಥದ್ದು ತಮಿಳುನಾಡಲ್ಲಾಗ್ಬೋದು, ಆಂಧ್ರದಲ್ಲಾಗ್ಬೋದು, ರಾಜಸ್ಥಾನದಾಗ್ಬೋದು, ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಹೆಸರನ್ನ ಇಡೋದ್ರ ಮುಖಾಂತರ ಈ ಸಂಕ್ರಾಂತಿಯನ್ನ ಕರೀತಾರೆ. ಬಹಳ ವಿಶೇಷವಾಗಿ ನಮ್ಮ ಮಂಡ್ಯ ಮೈಸೂರು ಈ ಭಾಗದಲ್ಲಿ ಸುಗ್ಗಿ ಅಂತಕ್ಕಂಥದ್ದು, ಹಂಗಾಗಿ ಬಹಳ ಭತ್ತವನ್ನ ಕೊಯ್ಲು ಮಾಡ್ತಕ್ಕಂಥದ್ದು, ರಾಶಿಯನ್ನ ಹಾಕ್ತಕ್ಕಂಥದ್ದು, ಅದಕ್ಕೆ ಪೂಜೆನ ಮಾಡ್ತಕ್ಕಂಥದ್ದು, ಆ ಹೊಸ ಅಕ್ಕಿನಲ್ಲಿ ಅನ್ನವನ್ನ ಪೊಂಗಲನ್ನು ಮಾಡಿ ಅದರಲ್ಲಿ ಸಿಹಿ ಪೊಂಗಲು, ಖಾರ ಪೊಂಗಲು ಅಂತೇಳಿ ಮುದ್ದೆಯನ್ನು ಕಟ್ಟಿ ಎಲ್ಲ ಬರ್ತಕ್ಕಂಥ ಶರಣರಿಗೆ, ಎಲ್ಲ ಮಹನೀಯರಿಗೆ ಒಂದೊಂದು ಉಂಡೆ ಕೈ ತುಂಬ ಹಿಡ್ಕೊಂಡು ನಿಂತು ತಿನ್ನೋದು. ಇಷ್ಟಿಷ್ಟು ಕೊಡೋದಿಲ್ಲ, ಇಷ್ಟಿಟ್ಟು ಕೈ ತುಂಬ ಬಿಸಿ ಬೆಳಗ್ಗೆ 5 ಗಂಟೆಗೆ ನಮ್ಮ ಹಳ್ಳಿಗಳಲ್ಲಿ ಊರುಗಳಲ್ಲಿ ನಾವು ಚಿಕ್ಕ ವಯಸ್ಸಿಂದ ಮಾಡ್ತಿದ್ವಿ. ಈಗ ಕೆಲವೊಂದು ಕಡೆ ಕಡಿಮೆ ಆಗಿದೆ. ಹಾಗೆಲ್ಲ ಮನುಷ್ಯ ಸಂಘಜೀವಿ ಅಂತ ಗುಂಪಿತ್ತು. ಯಾವುದೇ ಜಾತಿ ಧರ್ಮ ಆಗಲಿ ದನ ಕರುಗಳಿಗೆ ಬೆಳಗ್ಗೆ ನಮಗೆ ಆ ಪ್ರಸಾದ, ಸಂಜೆಗೆ ಅವ್ರಿಗೆ ದನ ಕರುಗಳನ್ನ ಏನು ನಾವು ಹೆಂಗೆ ಶೃಂಗಾರ ಮಾಡ್ಕೊತೀವಿ, ಮೇಡಮ್ ಹೆಂಗೆ ಶೃಂಗಾರ ಮಾಡ್ಕೊಂಡವ್ರೆ ಅವ್ರೆ ಲಿಪ್ಸ್ಟಿಕ್ ಹಾಕೊಂಡಿದ್ರೆ ಹಂಗೆ ಅಲ್ಲ, ಅದನ್ನ ಕಿಚ್ಚಾಯಿಸೋದು. ಹಸು ದನ ಎಮ್ಮೆಗಳಿಗೆ ಏನು ಮೇಡಮ್ ಪೌಡರನ್ನು ಹಾಕ್ತೀವಿ ಅಲ್ವಾ, ಅದಕ್ಕೆ ಗಂಡು ಕಪ್ಪುಗಳನ್ನ ಹಾಕ್ತಕ್ಕಂಥದ್ದು, ಅದಕ್ಕೆ ಅಲಂಕಾರವನ್ನ ಮಾಡುವಂಥದ್ದು. ಯಾವ್ದಕ್ಕೆ? ಹಸುಗಳಿಗೆ ಅಲಂಕಾರ ಮಾಡಿ ಅದಕ್ಕೆ ಐಬ್ರೋ ನೀವೆಲ್ಲ ಮಾಡ್ತಿರಲ್ಲ, ಅದಕ್ಕೆ ಹಸುಗಳಿಗೆ ಮಾಡ್ತೀವಿ ಅಲಂಕಾರ, ಕಪ್ಪು ಬಣ್ಣವನ್ನು ಹಾಕುವಂಥದ್ದು. ಇಂಗ್ಲೀಷ್ ಅಂದ್ರೆ ಐಬ್ರೋ ಅಂತೀವಿ, ಖುಷಿ ಆಯ್ತದೆ. ಅವಕ್ಕೂ ಮೊನ್ನೆ ಅವಕ್ಕೂ ಐಬ್ರೋ ಮಾಡುವಂಥದ್ದು, ಅವಕ್ಕೂ ಕಟಿಂಗ್ ಅನ್ನು ಮಾಡಿಸಿ ಎಲ್ಲ ಕೊಂಬುಗಳೆಲ್ಲ ಸವರಿ ಅದಕ್ಕೆಲ್ಲ ವಿಶೇಷವಾಗಿ ಬಣ್ಣವನ್ನು ಹಾಕಿ ಅದಕ್ಕೆ ಶೃಂಗಾರ ಮಾಡಿ ಪಟ್ಟೆಲ್ಲ ಗಿಟ್ಟೆ ಸಂದರ್ಭದಲ್ಲಿ ಮಡಿಕೆ ಮಾಡೋ ಸಂದರ್ಭದಲ್ಲಿ ಅವನು ಕಾಯಕದಲ್ಲಿ ನಿರತ ಆಗಿರ್ತಾನೆ. ಅವ್ನು ಸ್ವಂತ ಮಗು ಬಂದರೂ ಸಹ ನನ್ನ ಮಗು ಬಂತು ನೋಡಿಲ್ಲ, ಕಾಯಕದ ತುಳಿದು ಮಗು ಹೊರಟಿರ್ತದೆ. ಭಗವಂತ ಅಲ್ಲೇ ಒಂದು ಅವ್ರಿಗೆ ಮಗುನ ವಾಪಸ್ ಸತ್ಯಹರಿಶ್ಚಂದ್ರನ ಕತೆ ನೋಡಿದ್ವಿ. ಒಂದು ಸುಳ್ಳನ್ನು ಹೇಳೋದಿಲ್ಲ. ಆ ಹೆಂಡತಿ ಶಿರಶ್ಛೇದನ ಮಾಡುವಂಥ ಸಂದರ್ಭದಲ್ಲಿ ಸಹ ಒಂದು ಸುಳ್ಳು ಹೇಳಿ ಬಿಟ್ಬಿಡ್ತೀವಿ ಅಂತಾರೆ. ನನ್ನ ಜೀವನ ಪೂರ್ತಿ ನಾನು ಹೋದ್ರೂ ಪರವಾಗಿಲ್ಲ ಅಂತ ಅವ್ರ ಹೆಂಡತಿ ಶಿರಶ್ಛೇದನ ಮಾಡಿ ಸಂದರ್ಭದಲ್ಲಿ ಶಿವ ಪಾರ್ವತಿ ಪ್ರತ್ಯಕ್ಷ ಆಗ್ತಾರೆ, ಅವ್ರ ಹೆಂಡತಿ ಉಳ್ಕೋತಾರೆ ಅಂತಕ್ಕಂಥದ್ದು. ಹೀಗೆ ಭಕ್ತ ಕುಂಬಾರ, ಮಾರ್ಕಂಡೆ, ಹೀಗೆ ತಾವೆಲ್ಲ ಹಿರಿಯರಿದ್ದೀರಿ, ತಾವೆಲ್ಲ ನೂರಾರು ಚಿತ್ರಗಳನ್ನು ನೋಡಿದ್ದೀರಿ, ನೂರಾರು ಅನುಭವಿಸಿದ್ದೀರಿ. ಹಂಗಾಗಿ ನಾವೆಲ್ಲ ಪ್ರಾಮಾಣಿಕವಾಗಿ ಸತ್ಯವಾಗಿ ಕಾಯಕವನ್ನು ಮಾಡಿದಂಥ ಸಂದರ್ಭದಲ್ಲಿ ಭಗವಂತ ಯಾವ್ದಾದ್ರು ರೂಪದಲ್ಲಿ, ಈಗ ಸಾಹೇಬರು ರಿಟೈರ್ಡ್ ಆಗಂತ 2 ವರ್ಷ ಆಯಿತು, ರಿಟೈರ್ಡ್ ಆಗಿದ್ದಾರೆ ಅವರು, ಇನ್ನೂ ಚಿಗುರ್ತಾವ್ರೆ ನೋಡಿ. ಹುಡುಗರೆಲ್ಲ ಇನ್ನೂ ಮನೇಲಿ ಮಲಗವ್ರೆ. 12:30 ಎಷ್ಟು ಟೈಮು, 12:20. ಇವತ್ತು ಸಾಟರ್ಡೆ ಸಂಡೇ ಅಂತ ಮನೇಲೆ ಚಡ್ಡಿ ಹಾಕಿ ಕಾಲು ಮೇಕ್ ಹಾಕೊಂಡು ಮಲಗವ್ರಿ. ಈಗ ಅವ್ರನ್ನ 4 ದಿವಸ ಬೇಕು ಕೆಲಸಕ್ಕೆ ಹೇಳ್ತಾ ಇಲ್ಲ. ಸಾಹೇಬರು ಇಷ್ಟು ನಿವೃತ್ತಿ ವಯಸ್ಸಲ್ಲಿ ಯುವಕರಿಗೆ ಮಂಡ್ಯ, ಮೈಸೂರು, ಚಾಮರಾಜನಗರ, ಹೊರೆಯಲ್ಲ ಆಗ್ಬೋದು, ಅವ್ರ ಊರಾಗ್ಬೋದು, ಎಲ್ಲ ಕಡೆ ಬೆಳಗ್ಗೆ 5 ಗಂಟೆಗೆ ರಾತ್ರಿ 12 ಗಂಟೆಗೆ ಟ್ಯಾಕ್ಸಿ ಹೋಗ್ಬೋದು. ಹೇಗೆ ಸಾಧ್ಯ ಇದು? ಅವ್ರಿರ್ತಕ್ಕಂಥ ಆತ್ಮಸ್ಥೈರ್ಯ.
ಸಾಹೇಬ್ ಹೇಳ್ತಾ ಇದ್ರು ಮುಲ್ಲುರಾಜ್ ಅವ್ರು ಈಗ ಮಾತಾಡ್ತಾರೆ, ಸರ್ ಏನಾದ್ರು ಮಾಡಬೇಕು ಸಮಾಜದಲ್ಲಿ, ಹಿಂಗೆ ಗುಡ್ಲಾಗಿತ್ತು ನಾವೆಲ್ಲ ಸೇರಿ ಜನಗಳೆಲ್ಲ ಸೇರಿಕೊಂಡು ದಾನಿಗಳೆಲ್ಲ ನಮ್ಮ ಜಯರಾಮರಾವ್ ಅನಂತರಾಜ್ ಅವರಾಗ್ಬೋದು, ಕೃಷ್ಣರಾಜ್ ಅವರು ಪ್ರತಿಯೊಬ್ಬರು 1,000 2,000 5,000 10,000 50,000 ಅಲ್ಲಿ ಗೂಡಿದ್ರು ಅಣ್ಣ ಅಂತೇಳಿ ಎಲ್ಲರೂ ಸಹಾಯ ಮಾಡಿದ್ರು. ಇವತ್ತಿಷ್ಟು ಭೂಮಿವಾದ ಇಟ್ಕೊಳ್ತೀವಿ. ನಮ್ಮ ಹೊಸ ಅಧ್ಯಕ್ಷರು ಅದನ್ನೆಲ್ಲ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ. ಹಿಂಗೆ ಮನುಷ್ಯ ಸಂಘಜೀವಿ ಅಂತ ಪ್ರತಿಯೊಬ್ಬರು ಸಹ ಅಲ್ಲಿ ಗೂಡಿದ್ರು ಅಣ್ಣ ಅಂತೇಳಿ ಸಣ್ಣ ಸ್ಕೈಲಾದ ಸೇವೆಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಪೋತ್ಯಾರ ಮಹಾದೇವರವರು ಸಂಕ್ರಾಂತಿಯ ಒಂದು ಸಂಭ್ರಮವನ್ನು ಈ ದೇವಸ್ಥಾನದ ಆವರಣದಲ್ಲಿ ಮಾಡಿರ್ತಕ್ಕಂಥ ಭಾಳ ಸಂತೋಷವಾದಂಥ ವಿಷಯ. ಅದರಲ್ಲೂ ಹೊಸ ವರ್ಷದಲ್ಲಿ ನಿಮ್ಮನ್ನೆಲ್ಲ ನೋಡಿದ್ದು ನನಗೂ ಸಹ ಸಂತೋಷವಾಗಿದೆ. ಭಗವಂತ ತಮಗೆಲ್ಲ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಆತ್ಮಸ್ಥೈರ್ಯವನ್ನು ಕೊಟ್ಟು ಇನ್ನೂ ಸಕಲ ಸಮೃದ್ಧಿಯನ್ನು ಕೊಡಲಿ ಅಂತಕ್ಕಂಥದ್ದು ಭಗವಂತನಿಗೆ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಇನ್ನೂ ಒಂದಷ್ಟು ಶಕ್ತಿ ಸಾಮರ್ಥ್ಯ ಎಲ್ಲವನ್ನು ಕೊಡಲಿ. ಬಹುಶಃ ಅವ್ರಿಗೆ ಬೆನ್ನೆಲುಬಾಗಿ ನಮ್ಮ ವಕೀಲರಿದ್ದಾರೆ ಅಂತ ಕಾಣ್ತದೆ. ಯಾವ ಕಾರ್ಯಕ್ರಮದಲ್ಲೂ ವಕೀಲರು ಇರ್ತಾರೆ, ಇವ್ರ ಧೈರ್ಯದಿಂದ ಅವರು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಅನಿಸಿಕೆ. ಹಾಗಾಗಿ ಅವರಾಗಲಿ, ಸಿರಿಗನ್ನಡ ವೇದಿಕೆಯವರಾಗಲಿ, ಮಂಜುಳಮ್ಮ ಅದು ಹೇಗೆ ಎಲ್ಲರನ್ನು ಕಲೆಕ್ಟ್ ಮಾಡ್ಕೊತಾರೆ, ಏನು ಮಾಡ್ಕೊತಾರೆ ನಮ್ಗೆ ಅರ್ಥನೇ ಆಗೋದಿಲ್ಲ. ಎಲ್ಲ ನಿಂತಿರ್ತಾರೆ, ಏನೋ ಮಾಡ್ತಿರ್ತಾರೆ. ಕೊಟ್ಟು ಮೊದಲು ನೋಡಿದಾಗ ಇವ್ರು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯವಾಗಿಸಿರ್ತಾನೆ, ಅದನ್ನು ಮಾಡ್ತಾರೆ. ಹಾಗಾಗಿ ಸಿರಿಗನ್ನಡ ವೇದಿಕೆಯ ಎಲ್ಲ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಪ್ರಶಸ್ತಿ ಪುರಸ್ಕೃತರ ಪರವಾಗಿ, ಕವಿಗಳ ಪರವಾಗಿ ನಾನು ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳುವಾಗ ಅಭಿನಂದನೆಗಳನ್ನು ಸಹ ಸಲ್ಲಿಸ್ತೇನೆ. ಇನ್ನು ನಾನು ಡಾಕ್ಟರ್ ಯಲ್ಲಪ್ಪ ಅವರಿಗೆ, ನನ್ನ ಪಕ್ಕದಲ್ಲಿ ಕೂತಿರೋ ಬದುಕು ಅಲ್ಲೋ ಕೂತಿರೋ ಬಂದಿರಲಿಲ್ಲ. ಎಂಥ ಸಜ್ಜನರು ಅಂತಂದರೆ ಆಮೇಲೆ ಅನ್ನಿಸ್ತು ಇವರು ತೆಂಡೂಲ್ಕರ್ ಇದ್ದಂಗೆ ಅಂತ. 240 ಪುಸ್ತಕ ಬರೆಯೋದು ಇದು ಸಾಮಾನ್ಯವಾದ ಕತೆ ಕೆಲಸ ಅಲ್ಲ. ಆ ಬರವಣಿಗೆ ಹೊಸ ವರುಷಕ್ಕೆ ಸಾಗುವ, ಹಳತನ್ನೆಲ್ಲ ಮರೆಯುತ್ತ ಹೊಸತನವನ್ನು ಬಯಸುತ್ತ ಹೊಸ ವರುಷಕ್ಕೆ ಸಾಗುವ, ಕಹಿಯ ನೆನಪು ಮರೆಯುತ್ತ ಸಿಹಿಯ ನೆನಪು ಬಯಸುತ್ತ ಹೊಸ ವರುಷಕ್ಕೆ ಸಾಗುವ, ಸವಿ ನುಡಿಯನ್ನು ನುಡಿಯುತ್ತ ಸಜ್ಜನರನ್ನು ಸೇರುತ್ತ ಹೊಸ ವರುಷಕ್ಕೆ ಸಾಗುವ, ಸತ್ಕಾರ್ಯವ ಮಾಡುತ್ತಾ ಸಂಪನ್ನರನ್ನೆನಿಸುತ್ತ ಹೊಸ ವರುಷಕ್ಕೆ ಸಾಗುವ, ಹೊಸ ವರುಷಕ್ಕೆ ಸಾಗುವ. ಮೇಡಮ್ ಈ ಕಡೆ. ಅಲ್ಲದೆ ನಮ್ಮ ವೇದಿಕೆ ಈಗಾಗಲೇ ರಾಜ್ಯಾದ್ಯಂತ ಶ್ರೀ ಎಂ ಗುರುಪ್ರಸಾದ್ ಅವರು, ಹಿರಿಯ ವಕೀಲರು, ಅವರಿಗೆ ಮಂಡ್ಯ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ದೇವರ ಪರವಾಗಿ ಈ ಒಂದು ಕಾರ್ಯಕ್ರಮದ ಒಂದು ಪ್ರಾಸ್ತಾವಿಕ ನುಡಿ ಹಾಗೆ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ ಪೋತ್ಯಾರ ಮಹದೇವ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಹಿರಿಯ ವಕೀಲರಾದಂತಹ ಆತ್ಮಾನಂದದ ವಚನ ದೀಪ್ತಿ ಧರ್ಮ ಕಾಯಕದ ಸೌಗಂಧವ ಪಸರಿಸಿ ಅಂತರಾತ್ಮದಿ ಸುಜ್ಞಾನ ಜ್ಯೋತಿ ಬೆಳಗಿಸಿ ಅನುಭವ ಮಂಟಪದಲ್ಲಿ ಶರಣನ ಸಾನ್ನಿಧ್ಯದಲ್ಲಿ ಅಕ್ಕ ಮಹಾದೇವಿಯಾಗಿ ಶಿವ ಕಾರುಣ್ಯದಲ್ಲಿ ವಿಹರಿಸಿದ ದಿವ್ಯಮಣಿ, ಶಿವ ಕಾರುಣ್ಯದಲ್ಲಿ ವಿಹರಿಸಿದ ಚೇತನದ ಜಗನ್ಮಾತೆ, ವಿಶ್ವ ಕಲ್ಯಾಣ ಚೇತನದ ಜಗನ್ಮಾತೆ ಮಹಾದೇವಿ ಅಕ್ಕನಾಗಿ ಅನುಗುಣಿತೆ. ಮೇಡಮ್ ಈ ಕಡೆ.
वक्रतुण्डं महामुने षडक्षर रूपा नमामि ऋणमुक्तये ॐ नं स्मरामि देवदेवेशं ऋणमुक्तये नमामि ऋणमुक्तये नमामि ऋणमुक्तये एकहारं चैकदन्तम् एकब्रह्म सनातनम् एकमेकं द्वितीयं च नमामि ऋणमुक्तये एकहारं चैकदन्तम् एकब्रह्म सनातनम् एकमेकं द्वितीयं च नमामि ऋणमुक्तये नमामि ऋणमुक्तये नमामि ऋणमुक्तये नमामि ऋणमुक्तये नमामि ऋणमुक्तये शुक्लां भरधरं शुक्लशुक्लगन्धानुलेपनं सर्वशुक्लमयं देवं नमामि ऋणमुक्तये शुक्लां भरधरं शुक्लशुक्लगन्धानुलेपनं सर्वशुक्लमयं देवं नमामि ऋणमुक्तये नमामि ऋणमुक्तये नमामि ऋणमुक्तये नमामि ऋणमुक्तये नमामि ऋणमुक्तये